ಎಲ್ಲಿ ಹೋಯ್ರಪ್ಪ? ಇನ್ನ ನೋಡ್ತಾ ಇದ್ದೆ, ಬರ್ಲಿಲ್ಲ ನೀವಿಬ್ರು. ತೇನ ಕಾಪಿನ ಯಾಕನ ಮಾಡೋಣ ಅಂತ ನಾನು ನೋಡ್ತಾ ಇದ್ದೆ. ಎಲ್ಗೋಯ್ದ್ರಿ? ಹೊಲ್ದಕ್ಕೆ ಹೋಗಿದ್ವಿ ಕಣಮ್ಮ. ಹೊಲ್ದಕ್ಕೆ ಹೋಗಿ ನಿಮ್ಮಮ್ಮ ಹಿಂಗೆ ಓಡಾಡ್ಕೊಂಡ್ ಬಂದ್ವಿ. ಏನು ಬೇಜಾರಾಗ್ತಿತ್ತಲ್ಲ, ಅದಕ್ಕೆ ಹಿಂಗೆ ಹೋಗಿ ಬಂದ್ವಿ. ಬಂದ್ರ ಅಪ್ಪ ಅಮ್ಮಯ್ಯ? ನೋಡ್ ನಾನು ಎಷ್ಟು ಸತಿ ಕರೆದ್ರು ಬರೋದೇ ಇಲ್ಲ. ಇಲ್ಲಿಗೆ ಬರ್ತಾರೆ, ಇಲ್ಲೇ ಇರ್ತಾರೆ. ಬಿಡ ಮಾತ, ನೇನು ಇಲ್ಲುಂಡ್ರು ಅದೇ ಅಲ್ಲುಂಡ್ರು ಅದೇ. ಆವಾಗಿಂದ ಕರಿತಾ ಇದ್ದೀನಿ, ಸುಮ್ಮನಿರಿ. ಬೆಳಗ್ಗೆಯಿಂದನ ಬರ್ರಪ್ಪ ಬರ್ರಮ್ಮ ಅಂತ ಹೇಳಿ ಎಷ್ಟು ಸತಿ ಕರೆದ್ರು ನೀವು ಬರೋಂಗೆ ಇಲ್ಲ. ಇಲ್ಲೇ ಇದ್ದೀರಾ, ನನಗೆ ಬೇಜಾರಾಗಲ್ವೇ? ಯಾಕ ಬಿಡಿ, ಅದು ಯಾಕೆ ಹಂಗಾಡ್ತೀಯ ಅಂದಾರ? ಬೆಳಗಿಂದ ಒಂದು 3 ಸತಿ ಕರೆದಿದ್ದೀನಿ, ಇಲ್ಲೇ ಇದ್ದಾರೆ. ಹೊಸ ಮಗಳು ಮನೆ ಸಿಕ್ಕೈತೆ ಅಂತ ಇಲ್ಲೇ ಇದ್ರೆ ನನಗೆ ಬೇಜಾರಾಗಕ್ಕಿಲ್ಲ. ಅಲ್ಗೂ ಇಲ್ಗೂ ಕೂಡ ಬರಬೇಕು, ಹೋಗ್ಬೇಕಪ್ಪ. ನಮ್ಮ ಅಪ್ಪ ಅಂತೂ ಬರೋದೇ ಇಲ್ಲ, ಇಲ್ಲೇ ಮನೆಗೆ ಮತ್ತೆ ಇಲ್ಲೇ ಇರುತ್ತೆ. ನಮ್ಮ ಮನೆಗೆ ಬರ್ರಿ ಇವತ್ತು ರಾತ್ರಿಗೆ. ಅಪ್ಪ ಇವತ್ತು ಫಸ್ಟ್ ನಮ್ಮ ಅಕ್ಕರ ಮನೆಗೆ ಹೋಗ್ರಪ್ಪ. ಅಮ್ಮ ಇವತ್ತು ಅಲ್ಲೇ ಹೋಗ್ರಿ, ಅಲ್ಲೇ ಉಳ್ಕೊಂಡು ಇವತ್ತು ಅಲ್ಲೇ ಊಟ ಮಾಡ್ಕೊಂಡು ಬರಬೇಕು. ಅಯ್ಯೋ ಪುಣ್ಯಮ್ಮನ್ ನೋಡ್ರಿ, ಅವ್ರ ಅಪ್ಪ ಅವ್ರ ಅಮ್ಮನ ಮೇಲೆ ಹಂಗೆ ರೇಗಾಡುತ್ತೆ. ನಾನು ಬೆಳಗ್ಗೆಯಿಂದ ಕರಿತಾ ಇದ್ದೀನಿ, ಬರ್ರಿ ಅಂದ್ರೆ ಬರಂಗೇ ಇಲ್ಲ. ಈಗ ನೋಡಿದ್ರೆ ಕಾಪಿ ಕಾಸ್ತೇನಮ್ಮ, ಕಾಪಿ ಕಾಸ್ತೀನಿ ಅಂತ ನಾನು ಕರೆದ್ರೆ ಬರೋದೇ ಇಲ್ಲ. ಕಾಪಿ ಟೀ ಕುಡಿಯೋಕೆ ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ನನಗೆ ಎಷ್ಟು ಬೇಜಾರಾಗುತ್ತೆ. ಬೆಳಗಿಂದ ಎಷ್ಟು ಸತಿ ಕರೆದೆ ಹೇಳಪ್ಪ ನೀನು? ಹೇಳಪ್ಪ ಎಷ್ಟು ಸತಿ ಕರೆದಿದ್ನಿ ಅಂತ. ಆಯ್ತು ಬಿಡಮ್ಮ ಮಗಳೇ, ಬರ್ತೀವಿ ಈಗ. ಏನು ಅದ್ರಾಗ ಏನೈತೆ? ಇಲ್ಲಿ ಕುಡಿದ್ರು ಅದೇ, ಇಲ್ಲಿ ಉಂಡ್ರು ಅದೇ, ಇಲ್ಲಿ ಮನೆ ಕಂಡ್ರು ಅದೇ, ಅಲ್ಲಿ ಮನೆ ಕಂಡ್ರು ಅದೇ. ನೋಡು, ಒಂದೇ ಊರಾಗ ಅಕ್ಕ ತಂಗಿಯರ ಮನೆ ಇದ್ರೆ ಈಗ ಹಿಂಗೆ ಮತ್ತೆ ಆಗೋದು. ನಮ್ಮ ಅಪ್ಪ ನಮ್ಮ ಅಮ್ಮ ಅಲ್ಲಿ ಬಂದ್ರೆ ಇಲ್ಲಿ ಬರಲಿಲ್ಲ, ಅಲ್ಲಿಗೆ ಬಂದ್ರೆ ಇಲ್ಲಿ ಬರಲಿಲ್ಲ ಅಂತ ಹಿಂಗೆ ಇದೆ. ಅಲ್ಲಿ ಉಂಡ್ರು ಇಲ್ಲಿ ಉಣ್ಲಿಲ್ಲ, ಅಲ್ಲಿ ಕಾಪಿ ಕುಡಿದ್ರೆ ಇಲ್ಲಿ ಕುಡಿಲಿಲ್ಲ, ಬರೀ ಇವೇರಿ. ನೋಡಿ ಪುಣ್ಯ ಮಾಲೆ ಬೇಜಾರಾಗ್ಬಿಟ್ಟವಳೆ. ಇವತ್ತು ನೈಟು ಅಲ್ಲಿಗೆ ಹೋಗ್ತೀವಮ್ಮ ಮಂದಾರ. ಇಂದ ನೋಡ್ತಾ ಇದ್ದೀನಿ, ಬರ್ರಿ 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 ಅಂತ ಕಾಳಿದ್ರೂ ಬರಲ್ಲ. ಬಿಡ ಮತ್ತ ಇಲ್ಲೇ ಉಮ್ತೀವಿ, ಬಿಡ ಮತ್ತ ಇಲ್ಲೇ ಮನೆ ಕಂಬ್ತೀವಿ ಅಂತೀರಾ. ನನಗೂ ನಮ್ಮ ಅಪ್ಪ ನಮ್ಮ ಬರಬೇಕು, ಅಲ್ಲಿ ಇರಬೇಕು ಅನ್ನೋದು ಆಸೆ ಇರಲ್ವೇ? ನಾವು ಅಮ್ಮೆಯರ ಮನೆಗೂ ಹೋಗಿಲ್ಲ, ಇನ್ನೇನು ಹೊಸ ಮನೆ ಅಂತ ಇಲ್ಲಿ ಇದ್ದೀವಿ. ಇನ್ನೇನು ಹೊಸ ಮದುವೆ ಆಗೈತಲ್ಲ ಮಂದಾರನ ಜೊತೆಗೆ, ಸ್ವಲ್ಪ ದಿನ ಇರೋಣ ಅಂತ ಇಲ್ಲೇ ಇದ್ದೀವಿ. ಯಾಕೆ ಇವತ್ತು ನೈಟ್ ಏನಾನ ಮಾಡೋ, ನಿಮ್ಮ ಮನೆಗೆ ಬರ್ತೀವಿ, ಎಲ್ಲರೂ ಊಟಕ್ಕೆ ಬರ್ತೀವಿ, ಸರಿನಾ? ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ, ಬಿರಿಯಾನಿ ಮಾಡಿ ಕಬಾಬು ಫ್ರೈ ಎಲ್ಲ ಮಾಡೋಣ ಅಂತ ಇದ್ದೀನಿ. ಬರ್ರಿ ಅಲ್ಲಿಗೆ ಊಟಕ್ಕೆ ನೀವೆಲ್ಲರೂ. ನಾಳೆನೂ ಅಲ್ಲೇ ಇದ್ದು ನಾಳೆ ಏನಾದರೂ ಮೀನು ತಗೊಂಬರೋಣ ಅಂತ, ಸಂಡೇ ಅಲ್ಲ. ನಾಳೆ ಮೀನಿಗಿನೇನು ತಗೊಂಬಂದು ಇವತ್ತು ನೈಟ್ ಬೇರೆ ಮಾಡ್ತೀನಿ. ಬರ್ರಿ, ನಾವೆಲ್ಲ ಯಾವ ದಿನನೂ ಕೇಳಲ್ಲ, ಎಲ್ಲವರ ಬ್ಯಾಟಿಂಗ್ ಮಾಡ್ತಾ ಇರೋದೇನೆ. ಬರ್ರಿ. ನನಗೆ ಬರಲಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ನನಗೆ ಸಾಕತ್ತು ಕೋಪ ಬಂತು, ಅದಕ್ಕೆ ನಾನು ಸಿಟ್ಟಾಗಬೇಕು. ಬರಲಿ, ಹೊಲ್ದಗಳಿಂದ ಬರಲಿ ಅಂತ ಕಾಯ್ತಾ ಇದ್ದೆ. ಯಾವಾಗಲೂ ಮತ್ತೆ ಇಲ್ಲೇ ಇದ್ರೆ ಅಲ್ಗೂ ಇಲ್ಗೂ ಕೂಡ ಬರಬೇಕಪ್ಪ. ಒಂದು ವಾರ ರಜಾ ಮಾಡಿದ್ಯಾ ಕಣಪ್ಪ ನೀನು, ಅಲ್ಲೂ ಇಲ್ಲೂ ಕೂಡ ಇರು. ಸರಿಯಮ್ಮ, ಆಯಿತು. ಇವತ್ತು ಬರ್ತೀವಾ? ಇವತ್ತು ಬಂದು ಇವತ್ತು ನಾಳೆ ಎಲ್ಲ ನಿಮ್ಮ ಮನೆಯಾಗೆ ಇದ್ದು ಸೋಮವಾರ ದಿನ ಇವ್ರ ಮನೆಗೆ ಬರ್ತೀವಿ, ಸರಿನಾ? ಆಮೇಲೆ ಇನ್ನೊಂದು 2-3 ದಿವಸ ಡ್ಯೂಟಿಗೆ ಹೋಗ್ಬೇಕು, ಊರಿಗೆ ಹೋಗ್ಬಿಡ್ತೀವಿ. ಸರಿ ಆಯಿತು, ಬರ್ತೀನಿ ನಡಿಯಮ್ಮ, ಬರ್ತೀನಿ ನಡಿ. ಬೇಜಾರಾಗ್ಬೇಡ, ಅದಕ್ಕೆಲ್ಲ ಯಾಕೆ ಸಿಟ್ಟಾಗ್ತೀಯ? ಮತ್ತೆ ನಮ್ಮ ಮನೆಗೆ ಬರಲಿಲ್ವಲ್ಲ ಎಷ್ಟು ಕರೆದ್ರು ಅಂತ ಅಷ್ಟೇನೆ. ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಲ್ಲ? ಯಾರಪ್ಪ ಅಮ್ಮನ ಮೇಲೆ ಪುಣ್ಯಮ್ಮ ಬೇಡ. ನಮ್ಮನೆಗೆ ಬರಲ್ವಲ್ಲ ನೀವು, ಇಲ್ಲೇ ಇರ್ತೀರಲ್ಲ ಯಾವಾಗಲೂ ಅಂತ. ಹೌದೇನು? ಕರ್ಕೊಂಡೋಗಮ್ಮ, ಕರ್ಕೊಂಡೋಗಿ. ನಾವು ಹೋಗ್ಲಿಲ್ಲ, ನೆನ್ನೆ ಕರೆದ್ಲು ಊಟ ಮಾಡೋಕ್ಕೆ. ಯಾತೋ ರೊಟ್ಟಿ ಮಾಡೈತೆ ಬಾ ನಮ್ಮ ಅಜ್ಜಿ ಅಂತ ಕರೆದ್ಲು. ಬಿಡ ಮಾತ ಇಲ್ಲೇ ಉಂಡಿದ್ವಾ ಅಲೇನೆ, ಅದಕ್ಕೆ ಬಿಡತ್ತಾಗ ಆಳೆ ಇಲ್ಲೇ ಆಗೈತೆ ಅಂತ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡವಳೆ. ನೋಡಿ ಬರೋಲ್ಲ, ನಾನು ಎಷ್ಟು ಪಟ್ಟು ಕರೆದ್ರು ಅಂತ. ಅದಕ್ಕೆ ಇವತ್ತು ಅಲ್ಲಿಗೆ ಹೋಗ್ತೀವಿ. ಭೂಮಿ ಹೋಗಿ ಅಲ್ಲೇ ಇಟ್ಕೊಂಡು ಅಲ್ಲೇ ಇದ್ದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಅಲ್ಲೇ ಮನಿಕೊಂಡು ಇರ್ತೀವಿ. ಅಮ್ಮನವ್ರ ಮನೆಗೆ ಬೇರೆ ಹೋಗ್ಬೇಕು. ಯೋಸ್ ಮನೆ ಆಗಮ್ಮ, ಇನ್ಮೇಲೆ 3 ಮನೆ ಆಗ್ತವೆ. ಸಂಗೀತಕ್ಕರ ಮನೆ ಒಂದು 4 ಮನೆ ಆಗ್ತವೆ. 4-5 ಮನೆ ಆಗ್ತವೆ ಇಪ್ಪಟ್ಟು. ನೋಡಿ, ನಾ ಅಲ್ಲಿ ಬರಲಿಲ್ಲ, ಇಲ್ಲಿ ಬರಲಿಲ್ಲ ಅಂಬೋದು ನನ್ನ ಸಿಟ್ಟು. ಬಿಡೇ ಅಕ್ಕ, ಸಿಟ್ಟಾಗ್ಬಿಡ. ಅದು ಯಾಕೆ ಸಿಟ್ಟಾಗ್ತೀಯ ಮತ್ತೆ? ನನಗೆ ನಮ್ಮ ಅಪ್ಪನ ಒಮ್ಮೆ ಬರಲಿಲ್ಲ ಅಂತಂದ್ರೆ ನನಗೆ ಭಾಳ ಸಿಟ್ಟು ಬರುತ್ತೆ. ನೋಡಪ್ಪ ಎಷ್ಟು ಕರೆದ್ಲು ಬರಲಿಲ್ಲಪ್ಪ ಅಂತೇಳಿ ನನಗೆ ಸಿಟ್ಟು ಬರುತ್ತೆ ಹಂಗೇನೆ. ಬರಲಿಲ್ಲ ನೋಡು ಅಂತ ನನಗೆ ಹಂಗೆ ಭಾಳ ಬೇಜಾರಾಯ್ತು. ಸರಿ ಆಯ್ತು, ಬರ್ತಾರಲ್ಲ, ಬೇಡ ಮಾತಾ ಬಿಡು, ಹೋಗ್ಲಿ ಬರ್ತೀವಿ ಅಂತ ಹೇಳಿದ್ರಲ್ಲ. ಒಂದು ಮಾತಿಗೆ ಬಿಡಲ್ಲ ನಮ್ಮ ಪುಣ್ಯಮ್ಮ. ಸಿಟ್ಟಾಗಲ್ಲ, ಸಿಟ್ಟಾಗ್ಬಿಟ್ರೆ ಏನಿಲ್ಲ. ಬರ್ತಾರಂತ ಹೇಳಿದ್ರಲ್ಲಮ್ಮ, ಬರ್ತಾರೆ ಬಿಡು. ಭೂಮಿಯಕ್ಕ ಎಲ್ಲರೂ ಇವತ್ತು ನೀವು ಅಲ್ಲಿಗೆ ಬರ್ರಿ ಊಟಕ್ಕೆ. ನೀನು ನೂತುಗೆ ಹೇಳ್ತೀನಿ, ಅಪ್ಪ ಅಮ್ಮ ಬರ್ರಿ ಹೋಗೋಣ. ಬರಲಿಲ್ಲ ಅಂದ್ರೆ ನನಗೆ ಅಷ್ಟು ಸಿಟ್ಟು ಬರಲ್ಲ. ಆಯ್ತು ನಡಿಯಮ್ಮ. ಬಂದಿರೋದಕ್ಕೆ ಎದ್ರಕೊಂಡು ಎಲ್ಗ ಹೋಗ್ಬಿಟ್ಟವಳೆ ಮಾಲಕ್ಕ. ನಾನು ಹಂಗೆ ಅಂದ್ಕಣೆ ಅವಾಗಿಂದ ನೋಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ನಾನು ಅದಕ್ಕೆ ಇವತ್ತೊಂದು ಸತಿ ಬಂದೆ. ಇಲ್ಲ ಅವಳು ಕಣ್ಣೆದ್ರೆ ಸರಿಯಾಗಿ ಬಂದು ಇವತ್ತು ಹೋಗ್ಬೇಕಂತ ಅದಕ್ಕೆ ಇವತ್ತು ಬಂದೆ ಕಣೆ ವಿನು. ಸರಿಯಾಗಿ ಅವಳು ನುಗ್ಳಬೇಕು ಅಂತ. ನನಗೆ ಅವಳ ಮೇಲೆ ಅಷ್ಟಿಷ್ಟು ಸಿಟ್ಟಿಲ್ಲ ಕಣೆ. ಅವಳು ಮಾಡಿರೋ ಇದಕ್ಕೆ, ಅವ್ರ ಅಮ್ಮನೂ ಅವಳು ಮಾಡಿರೋ ಇದಕ್ಕೆ ನನಗೆ ಎಷ್ಟು ಸಿಟ್ಟೈತೆ ಅಂದರೆ ಅವ್ರ ಮೇಲೆ ಅಷ್ಟು ಸಿಟ್ಟೈತೆ. ಈ ಊರಿಗೆ ಬರ್ರಿ, ಈ ಊರಿಗೆ ಬಂದು ಮನೆ ಮಾಡ್ಕೊಂಡು ಅವಳು ಕಣ್ಣೆದ್ರಿ ಚೆನ್ನಾಗಿರ್ಬೇಕು ನೀವು.
ಹಿಂಗೆ ಮಾಡೋದು ಸುಮ್ಮನೆ. ನಮ್ಮದು ಹಳೆ ಮನೆ ಸ್ವಲ್ಪ ಅಲ್ಲಿ ಬೀಳೋ ಥರ ಐತೆ. ಅದಕ್ಕೆ ನಮ್ಮ ಅಯ್ಯಪ್ಪನ ಹತ್ರ ಏನೋ ದುಡ್ಡು ಐತೆ, ಇಲ್ಲಿ ಯಾವುದಾದ್ರೂ ಮನೆ ನೋಡಿ ಸ್ವಲ್ಪ ಲೀಸ್ಗೆ ಹಾಕ್ಸ್ಕೊಂಡು ನಾವು ಅದೇ ಅಂದ್ಕೊಂಡಿರೋದು. ಅವ್ರ ಮನೆಯಲ್ಲಿ ಅವ್ರ ಅಮ್ಮ ತೀರ್ಕೊಂಡಿದ್ದಾರಲ್ಲ, ಮನೆ ಬಿಡಬೇಕು ಅಂತಲೂ ಹೇಳವ್ರೆ. ಅದಕ್ಕೇ ಈ ಮನೆ ಇಲ್ಲಿ ಊರಿಗೇ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಮಾಡ್ತೀನಿ, ಈ ಊರಿಗೆ ಇಲ್ಲೇ ಇದ್ಬಿಡ್ತೀನಿ, ಇಲ್ಲೇ ಬಂದು ಸುಮ್ಮನೆ. ಅದೇ ನಾನು ಹಂಗೆ ಅಂದ್ಕೊಂಡಿರೋದು. ಮಾಡ್ರಿ ಅಕ್ಕ, ಇನ್ನೇನು ಮನೇನೂ ಬಿಡ್ರಿ ಅಂತ ಹೇಳೋರಲ್ಲ, ಇನ್ನೇನು ಮಾಡ್ತೀರಾ? ಅನ್ನೇ ನಮ್ಮ ಮಾಮಂಗೆ ಯಾಕೋ ಇದಕ್ಕಿದ್ದಂಗೆ ತಲೆ ಸುತ್ತ ಬಂದು ಬಿಡ್ಬಿಡ್ತು. ಚೆನ್ನಾಗೈತೆ ನಮ್ಮ ಮಾಮ, ಏನು ವಯಸ್ಸೋಗಿದ್ರು ಒಟ್ಟಿನಲ್ಲಿ ಆರೋಗ್ಯವಾಗಿ ಚೆನ್ನಾಗೈತೆ. ಯಪ್ಪನೂ ಹಂಗೆ ಒಂದಿನ ತಲೆ ಸುತ್ತಿ ಹಂಗೆ ಬಿದ್ದುಬಿಟ್ಟಿತ್ತು. ಅದಕ್ಕೆ ಎಲ್ಲ ಶಾಸ್ತ್ರದಲ್ಲಿ ಕೇಳಿದ್ಕೆ ಮನೆ ಬಿಡಬೇಕು ಅಂತ ಹೇಳಿದರು. ಅದು ನಮ್ಮ ಅತ್ತೆ ಬೇರೆ ತೀರ್ಕೊಂಡಿದ್ರಲ್ಲ, ನಮ್ಮ ಅತ್ತೆಗೆ ನಮ್ಮ ಮನೆಯವ್ರಿಗೆ ಮದುವೆ ಆಗಿಲ್ಲ ಅಂತ ಹೇಳಿ, ಮದುವೆ ಆಗಿಲ್ಲ ನನ್ನ ಮಗ ಒಂಥರ ಅದೇ ಇಟ್ಕೊಂಡು ಅವ್ರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ವಂತೆ. ಅದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ. ಅದಕ್ಕೆ ಅತ್ತ ಸುಮ್ಮನೆ ನಾವು ಮನೆ ಬಿಟ್ಟು ಇಲ್ಲಿಗೆ ಬಂದಿರ್ತೀನಿ. ಇಲ್ಲ ಕಣ್ಮುಂದೆ ಇಲ್ಲೇ ಚೆನ್ನಾಗಿಟ್ಕೊಂಡು ತೋರಿಸ್ತೀನಿ, ಇಲ್ಲೇ ಚೆನ್ನಾಗಿರ್ತೀನಿ, ನೀನು ಇಲ್ಲಿಗೆ ಬರ್ತೀನಿ ನಾನು. ಏನು ಮಾಲಕ್ಕ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಏಮೋ, ಇವಾಗ ಮನೆ ಬಿಡಬೇಕು ಅಂತ ಹೇಳಿ ಹೇಳೋರಂತೆ ಮಾಲಕ್ಕರಿಗೆ. ಅದೇ ಅವ್ರ ಅತ್ತೆ ಏನೋ ತೀರ್ಕೊಂಡಿದ್ದಾರಂತೆ, ಅದಕ್ಕೆ ಮನೇನ ಸ್ವಲ್ಪ ದಿನ ಬಿಡಬೇಕು ಅಂತ ಹೇಳೋರಂತೆ. ಅದಕ್ಕೆ ಸ್ವಲ್ಪ ಹಳೇದು ಬೇರೆ ಆಗೈತಂತೆ, ಹೊಸದು ಕಟ್ಟಿದಾರಂತೆ. ಸೊ ಒಂದು ಬಾಡಿಗೆ ಕೊಟ್ಟವ್ರಂತೆ. ಅದಕ್ಕೆ ಬಾಡಿಗೆ ಇರೋದಿನ್ನೇನು ಇವರಾಗೆ ಬಂದು ಸ್ವಲ್ಪ ದಿನ ಇರ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಡ್ಜಸ್ಟ್ ಆದರೆ ಇರ್ತಾರೆ, ಆಮೇಲೆ ಸ್ವಲ್ಪ ದಿನ ಇದ್ದು ಆಮೇಲೆ ಅಲ್ಲಿಗೆ ಹೋಗ್ಬೇಕಾದ್ರೆ ಅವಳೆ ಮನೆ ಕಿತ್ತು ಬೇರೆ ಮನೆ ಕಟ್ಟಿಸ್ಕೊಂಬ್ಲೇಳು. ಒಂದು ಆ ಸೀಟಿನ ಮನೆ ಒಂದು ಕಟ್ಟಿದ್ದಾರೆ, ಅದು ಚೆನ್ನಾಗೈತೆ. ಇದು ಸ್ವಲ್ಪ ಇರೋದು ಹಳೆ ಮನೆ ಅಷ್ಟೇ. ಒಟ್ಟಿನಲ್ಲಿ ಚೆನ್ನಾಗಿದ್ದಾರೆ. ಮನೆ ಕಡೆಗೆಲ್ಲ ನನ್ನ ಮನೆಯವರು ಏನು ತೊಂದರೆ ಇಲ್ಲ ಕಣೆ, ಎಲ್ಲರೂ ಚೆನ್ನಾಗಿದ್ದಾರೆ. ಆದರೆ ಏನು ಮಾಡಲಿ, ಇವಾಗ ಹಿಂಗೆ ಹೇಳಿರೋದ್ರಿಂದ ನಾನು ಇಲ್ಲ ಇವಳು ಕಣ್ಮುಂದೆಗೆ ಬಂದು ಇಲ್ಲೇ ಚೆನ್ನಾಗಿರ್ಬೇಕು ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಇವಳು ಕಣ್ಮುಂದೆ ಇದ್ದು ಚೆನ್ನಾಗಿತ್ಕೊಂಡು ತೋರಿಸ್ಬೇಕು ಅಂತ ನಾನು ಇವಳು ಮೇಲೆ ಇದಕ್ಕಾಗಿ ಆದ್ರೂ ಅಲ್ಲೇ ಬಾಡಿಗೆ ಮನೆಗಳು ಸಿಗ್ತಾವೆ ಬೇಕಾದರೆ, ಆದರೆ ಅಲ್ಲಿರೋದು ಬೇಡ, ಇವಳು ಕಣ್ಮುಂದೆ ಇದ್ದು ತೋರಿಸ್ಬೇಕು ಅಂತ ನಾನು ಹೆಂಗೆಲ್ಲ ಅಂದಿದ್ದಾಳೆ ಅಂದರೆ, ಅವಳು ಅಂದಿರೋ ಮಾತುಗಳು ನೆನೆಸ್ಕೊಬಿಟ್ರೆ ಇವಾಗ ನನಗೆ ತುಂಬ ಬೇಜಾರಾಗ್ತೈತೆ. ಅದಕ್ಕೇ ಇವಳು ಕಣ್ಣೆದ್ರಿಗೆ ಇರಬೇಕು, ನಾನು ತೋರಿಸ್ಬೇಕು. ನಾನು ಅಂದಿರೋ ಮಾತು ಒಂದೊಂದು ರಿವರ್ಸ್ ಕೊಡಬೇಕು. ದೂರ ಇದ್ದರೆ ಕೊಡೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಇದ್ದರೆ ರಿವರ್ಸ್ ಕೊಡ್ತಾ ಇರ್ಬೋದು ಅಂತ. ಒಳ್ಳೆ ನಿರ್ಧಾರ ಮೂಲಕ ಆರಾಮಾಗಿ ಬಂದಿರ್ಬೋದು. ಇದ್ದ ಜೀವಿತನಿಗೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕು ನೀವು. ಅವಳು ಇಲ್ಲಳಪ್ಪ, ಈ ಸವಾಸ ಬೇಡಪ್ಪ, ನಿನ್ನ ಸವಾಸ ಅಂತ ಅನ್ಕೋಬೇಕು. ನಾನು ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು. ಅವಳು ಮಾತ್ರ ಈಗಳೆ ನಿನಗೆ ಇನ್ಯಾರನ್ನೂ ನಾನು ಅಷ್ಟು ದ್ವೇಷ ಮಾಡಲ್ಲ. ಅವಳನ್ನು ದ್ವೇಷ ಮಾಡಿದಷ್ಟು ನಾನು ಇನ್ಯಾರನ್ನೂ ದ್ವೇಷ ಮಾಡಲ್ಲ ಕಣೆ. ಅವಳೇ ನನಗೆ ನನ್ನ ಜೀವನದಲ್ಲಿ ಶತ್ರು ಅಂದರೆ ಅವಳೇನೆ. ಅವಳಿಗೆ ಮಾತ್ರ ನಾನು ಯಾವತ್ತೂ ಒಳ್ಳೇದು ಬಯಸಲ್ಲ, ಎಂಥದ್ದೇ ಬರಲಿ. ನನಗೆ ಮಾಡಿರೋ ಇದಕ್ಕೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಕಣೆ, ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ. ಯಪ್ಪ ನೀನೇನಾದರೂ ಬಂದು ಇವರಾಗೆ ಮನೆ ಮಾಡ್ಕೊಂಡು ಇದ್ಬಿಟ್ಟಿದೀಯ ಅಂದರೆ ಆ ಜೀವಿತ ಏನಿಲ್ಲ. ಮತ್ತೆ ಯಪ್ಪ ಮಾಲಕ್ಕೆ ಏನಾನ ಇಲ್ಲಿ ಇದ್ಬಿಟ್ರೆ ಅಂದರೆ ಎದ್ರುಕೊಬಿಡ್ತಾಳೆ ಕಣೆ. ಮಾಲಕ್ಕನಿಗೆ ಎದ್ರುಕೊಳ್ಳೋ ಅಷ್ಟು ಅವಳು ಇನ್ಯಾರಿಗೂ ಎದ್ರುಕೊಳ್ಳಲ್ಲ. ಅವಳು ನನ್ನ ಮುಂದೆ ಮಾತಾಡಲ್ಲ ಅವಳು. ಅವಳು ಮಾಡಿರೋ ಇದಕ್ಕೆ ನೆನೆಸ್ಕೊಬಿಟ್ರೆ ನನಗೆ ಅಷ್ಟಿಷ್ಟು ಹೆಂಗಾಗುತ್ತೆ ಅಂದರೆ ಹಂಗಾಗುತ್ತೆ. ಮನೆಯಲ್ಲೆಲ್ಲ ಹೋಗ್ಬೇಕಲ್ಲಕ್ಕ. ಅದೇ ಮತ್ತೆ ನಿಮ್ಮ ಮನೆಯಲ್ಲಿ ಅವರು ನಿಮ್ಮ ಮಾವ ಅವರೆಲ್ಲ ಏನಂತಾರೋ ಏನೋ, ಗಂಡ ಆಗಲಿ ನಮ್ಮ ಮಾಮ ಆಗಲಿ ಏನೇನು ಒಂದು ಮಾತಾಡಲ್ಲಮ್ಮ. ನೀನು ಹೆಂಗೆ ಹೇಳ್ತೀಯ ಹಂಗೆ ಅಂತಾರೆ. ಪಾಪ ನಮ್ಮ ಅಯ್ಯಪ್ಪ ದೇವರು ಅಂತ ಮನುಷ್ಯ ಇವತ್ತು ನೋಡೋಕೆ ಅಂದ ಚಂದ ಇಲ್ಲದೆ ಇರ್ಬೋದು, ಆದರೆ ನನ್ನ ಗಂಡ ಇವತ್ತು ದೇವ್ರು ಇದ್ದಂಗೆ ಕಣೆ. ಅಂತ ಒಳ್ಳೆ ಗಂಡ ನನಗೆ ದೇವರು. ನಾನು ಎಲ್ಲೋ ಇದ್ದವಳನ್ನ, ನನಗೆ ಅದನ್ನ ನೆನೆಸ್ಕೊಬಿಟ್ರೆ ನನಗೆ ಎಂಥ ಪರಿಸ್ಥಿತಿ ಇತ್ತು, ನಾನು ಎಲ್ಲೋ ಇದ್ದವಳನ್ನ ಎಲ್ಲಿಗೆ ತಗೊಂಬಂದು ನನಗೆ ದೇವರು ಒಳ್ಳೇದು ಮಾಡೋದ್ನಲ್ಲಪ್ಪ ಅಂತ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಹೆಂಗೋ ಬಿಡೋಕ್ಕಾಗ್ಲಾಗೆ ಹೆಂಗೋ ಒಳ್ಳೆಯವರಲ್ಲ ಅತ್ತ, ಏನಿನ ಮೇಲೆ ಟೆನ್ಷನ್ ತಗೊಬಿಡ. ಆರಾಮಾಗೆ ನಿನ್ಗೆ ಹೆಂಗೆ ಬೇಕು ಹಂಗೆ ಇರೋದು ನೋಡು ಅಷ್ಟೇ. ಬಿಡು, ಬಂದು ಇಲ್ಲೇ ಇರೋದು ಕಲಿ ಅಷ್ಟೇ ಕಣೆ. ಏಮೋ ನಾನು ಇಲ್ಲಿ ಮನೆ ನೋಡ್ತೀನಿ, ಒಂದು ಮನೆ ನೋಡ್ಕೊಂಡು ಇಲ್ಲಿದ್ದು ಆಮೇಲೆ ಏನೋ ನೋಡ್ಕೊಬೇಕಾಗುತ್ತೆ. ಸದ್ಯಕ್ಕೆ ಅಲ್ಲದ ಮನೆ ಅದನ್ನ ಬಾಡಿಗೆ ಕೊಟ್ಬಿಡ್ತೀವಿ. ಆ ಮನೆ ಒಟ್ಟಿನಲ್ಲಿ ನೀವು ಬಾಡಿಗೆ ಆದರೂ ಕೊಡ್ಬೋದು, ಒಟ್ಟಿನಲ್ಲಿ ನೀವು ಬಿಡು, ನೀವು ಆಸೆ ಇರಬಾರ್ದ ಮನೇಲಿ ಅಂತ ಹೇಳೋವ್ರೆ. ಅದು ಇನ್ನೇನು ಬೀಳಂಗೈತೆ, ಸ್ವಲ್ಪ ಕಿತ್ತು ಬಿಡೋಣ, ಗೋಡೆ ಎಲ್ಲ ಬೀಟೆ ಬಿಟ್ಟವೆ, ಅದಕ್ಕೆ ಸ್ವಲ್ಪ ಕಿತ್ತು ಬಿಡೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ನಮ್ಮ ಮನೆ ಹತ್ತಾಗೆಲ್ಲ ಮಾತಾಡಿ, ನಮ್ಮ ಮಾವನ ತಗೆಲ್ಲ ಮಾತಾಡ್ತೀನಿ, ನಮ್ಮ ಅಪ್ಪನ ತಗೋ ನಮ್ಮ ಅಮ್ಮನ ತಗೆಲ್ಲ ಮಾತಾಡ್ಕೊಂಡು ನೋಡೋಣ ಆಮೇಲೆ ಏನು ಮಾತಾಡಿ. ನಮ್ಮಯ್ಯರು ನೀನು ಯಾಕೆ ಅವಳ ಹತ್ರ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀಯಾ ಅಂತಾರೆ. ಆದರೆ ನನಗೆ ಅವಳು ಅಂದಿರೋ ಮಾತುಗಳಿಗಳೇ ನನಗೆ ಯಾವಾಗ ಎದ್ದಳಕ್ಕಾಗ್ತಿರ್ಲಿಲ್ಲ. ಮಲ್ಕೊಂಡಿರೋ ಮಗಳಾಗೆ ಮಲ್ಕೊಂತಿದ್ದೆ. ನೀನು ಹಿಂಗಿದೆಯಾ, ನೀನು ಹೆಂಗೆ ಗೊತ್ತೇನೆ, ನೀನು ಇನ್ನಂತವಳು ಇರಬಾರ್ದು ಕಣೆ. ಅಯ್ಯಪ್ಪ ಹೆಂಗೆ ಅನ್ನೋಳು ಅಂದ್ರೆ ಹಂಗೆ ಅನ್ನೋಳು. ಅವಳಿಗೆ ನಾನು ಹಾಕಿರೋ ಶಾಪ ತಟ್ಟಂಗಿರಲ್ಲ ಬಿಡು. ನೋಡೋದ್ರಲ್ಲ ವೀಕ್ಷಕರ, ಇನ್ಮೇಲಿಂದ ಇದೇ ಊರಿಗೆ ಬಂದು ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ನಮ್ಮೂರಲ್ಲಿ ನಾವೇನೋ ಮನೆ ಸ್ವಲ್ಪ ನಾವು ಇನ್ನೊಂದು ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಒಂದು ಹೊಸ ಮನೆ ಐತೆ, ಸೀಟ್ ಮನೆ, ಅದನ್ನು ಬಾಡಿಗೆ ಕೊಟ್ಟಿದ್ದೀವಿ. ಇನ್ನೊಂದು ಇವಾಗಿರೋ ಮನೆಯಲ್ಲಿ ನಮ್ಮ ಅತ್ತೆ ತೀರ್ಕೊಂಡಿದ್ರು. ಆವಾಗ ಅವ್ರಿಗೇನೋ ಸ್ವಲ್ಪ ನಮ್ಮ ಮನೆಯವ್ರಿಗೆ ಇತ್ತೀಚೆಗೆ ಸ್ವಲ್ಪ ತಲೆ ಸುತ್ತು ಈ ರೀತಿ ಚೆನ್ನಾಗಿದ್ದವ್ರೆ, ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ಕೇಳಿದಕ್ಕೆ ಮನೆ ಬಿಡಬೇಕಂತ ಹೇಳಿದ್ದಾರೆ. ಅದಕ್ಕೆ ನಾನು ಸುಮ್ಮನೆ ಇಲ್ಲಿಗೆ ಬಂದು ಇದ್ಬಿಡೋಣ, ಇವರಲ್ಲೇನೆ ಇದ್ದು ಅವಳು ಕಣ್ಣೆದ್ರಿಗೆ ನಾನು ತೋರಿಸ್ಬೇಕು ಅಂತ. ಅವಳು ನನಗೆ ಎಷ್ಟೆಲ್ಲ ಅಂದಿದ್ದಾಳೆ ಅಂದರೆ ನಿಜವಾಗ್ಲೂ ನನ್ನ ಮನಸ್ಸಲ್ಲೈತೆ. ಅದನ್ನು ಹೇಳ್ಕೊಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಆ ಮಾತುಗಳು ಆಡೋಕ್ಕೆ ಆಗಲ್ಲ, ನನಗೆ ಅಷ್ಟು ದುಃಖ ಆಗುತ್ತೆ ಅಂತ ಮಾತುಗಳೆಲ್ಲ ಆಡಿದ್ದಾಳೆ ಅವಳು. ಅದಕ್ಕೆ ನಾನು ಇವರಿಗೆ ಬಂದು ಸೆಟ್ಲ್ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೇನೇನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ನಮ್ಮಪ್ಪ ನಮ್ಮಮ್ಮನ ಹತ್ರ ಎಲ್ಲ ಮಾತಾಡಿ, ನನ್ನ ಗಂಡನ ಹತ್ರ ಮಾತಾಡಿ
ನಿರ್ಧಾರ ಮಾಡಿಕೊಂಡು ನೋಡ್ತಾ ಇರಿ. ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.